ಬಸವಗೌಡ ದದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 2433 ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರನ್ನ ಕೇಳಬಯಸ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರಿಲ್ಲ. ಸಚಿವರು ಇದ್ದರೆ ಅವರ ಪರವಾಗಿ ಉತ್ತರ. ಇದು ಬಹಳ ಗಂಭೀರವಾದಂತ ವಿಷಯ ಇದೆ. ಅದನ್ನ ನೆಕ್ಸ್ಟ್ ಅಧಿವೇಶನ ತಗೊಳ್ವಾ ಅಧ್ಯಕ್ಷರೇ? ಈಗ ಅವರ ಪರವಾಗಿ MC ಸುಧಾಕರ್ ಉತ್ತರ ಕೊಡ್ತಾರೆ ಅಂತ ಹೇಳಿ ಸಚಿವರು ರೈಟಿಂಗ್ ಅಲ್ಲಿ ಉತ್ತರ ಕೈಲಿ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಉತ್ತರ ಬೇಕಲ್ಲ, ಅಲ್ಲ ಸಚಿವರು ಬೇಕಲ್ಲ? ಅಲ್ಲ, ಉತ್ತರ ಬೇಕು. ಉತ್ತರ ಆದ್ಮೇಲೆ ಅದನ್ನ ಕರೆಕ್ಟ್ ಜಾರಿ ಆಗ್ತಾ ಇಲ್ಲ. ನಾವು ಅದು ಅಧಿವೇಶನದಲ್ಲಿ ಮಾತನಾಡಿದ್ರೆ ಅಲ್ಲ, ಜಾರಿ ಆಗ್ಬೇಕು ಸರ್. ಸದಸ್ಯರೇ, ನೀವು ಇದೇ ಸದಸ್ಯರಿದ್ದೀರಿ, ನಿಮ್ಗೆ ಇಲ್ಲಿ ಉತ್ತರ ಅವರ ಮುಖ ಸುಧಾಕರ್ ನಮ್ಮ ಉನ್ನತ ಸಚಿವ ಮುಖ ಉತ್ತರ ಕೊಡ್ತಾರೆ. ಮತ್ತೆ ಮುಂದೆ ಏನಾಗ್ಬೇಕಂತ ಹೇಳಿ ಅವ್ರು ಬೆಂಗಳೂರು ಕಚೇರಿಯಲ್ಲಿ ಇರ್ತಾರೆ. ಅಲ್ಲಿ ಹೋದಾಗ ತಾವು ಭೇಟಿಯಾಗಿ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ. ಉತ್ತರ ಕೊಡಿ. ಅಷ್ಟೇ, ಉತ್ತರವನ್ನ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಉತ್ತರ ನಾವೊಂದು ಕೇಳಿದ್ರೆ ಅವರೊಂದು ಒದಗಿಸ್ತಾ ಇದ್ದಾರೆ. ಯಾಕಂದ್ರೆ ಭೂವಿಜ್ಞಾನ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇರುವಂತ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯಲ್ಲಿ ಸಚಿವರು ಇದನ್ನ ಗಮನಿಸ್ತಾ ಇಲ್ಲ. ಯಾಕಂದ್ರೆ ಓದು ಅಧಿವೇಶನದಲ್ಲಿ ಆಗಿರ್ಬೋದು ಪ್ರತಿ ಸಾರಿ ಕೇಳ್ತಾ ಇರ್ತೇವೆ. ಯಾಕಂದ್ರೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಏನೀಗ ನಾವು ಗುತ್ತಿಗೆಯನ್ನ ಪಡೆದಂತ ಗಣಿ ಉದ್ಯಮಿಗಳು ಮತ್ತೆ ಇನ್ನ ಬೇರೆ ಬೇರೆ ಏಜೆನ್ಸಿಗಳಿಗೆ ಕೊಡೋದಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ವಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಇಂಥದ್ದು ಕಂಡು ಬಂದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಒಬ್ರು ಒಂದು ಲೈಸೆನ್ಸ್ ಅನ್ನ ಪಡೆದಂತ ಗುತ್ತಿಗೆದಾರವರು ಗಣಿಯವರು ಈಗ ಅದನ್ನ ಎರಡೆರಡು ಸಬ್ಲೆಟ್ ಆಗಿ ಬೇರೆದವರಿಗೆ ಅಕ್ರಮವಾಗಿ ಈಗ ಅವರಿಗೆ ಆದಂತ ಜಾಗ ಅಲ್ಲದೆ ಹೊರತುಪಡಿಸಿ ಸರ್ಕಾರಿ ಭೂಮಿಗಳಲ್ಲಿ ಇವತ್ತು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅದು ಉದಾಹರಣೆಗಾಗಿ ಕೊಟ್ಟಿಲ್ಲ ಅಂತೇಳಿ ಅವರು ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ನಾನು ಒಂದು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. NHAI ಒಂದು ರಸ್ತೆಯನ್ನ ದೊಡ್ಡ ಪ್ರಮಾಣ ಬೃಹತ್ ಪ್ರಮಾಣ ನಡೆದ ಅಂತ ಏಜೆನ್ಸಿಗಳಿಗೆ ಇವರು ಸರ್ಕಾರದಿಂದ ಭೂವಿಜ್ಞಾನ ಇಲಾಖೆಯಿಂದ ಕೊಟ್ಟರೆ ಪರವಾಗಿಲ್ಲ. ಅವ್ರು ಯಾರು ಏಜೆನ್ಸಿಗಳ ಕಡೆಯಿಂದ ಅವ್ರು ಸಬ್ಲೇಟ್ ಆಗಿ ಈ ರೀತಿ ಒಬ್ಬೊಬ್ಬ ಏಜೆನ್ಸಿ ಮೂರು ಏಜೆನ್ಸಿಗಳಿಗೆ ಸಬ್ಲೇಟ್ ಆಗಿ ಅವ್ರು ಪಡೆದಿರುವಂತ 5 ಎಕರೆ ಭೂಮಿ ಪರ್ಮಿಷನ್ ಇದ್ರೆ 10 ಎಕರೆಯನ್ನ ಸರ್ಕಾರಿ ಭೂಮಿಗಳಲ್ಲಿ ಇವತ್ತು ಡಿಗ್ಗಿಂಗ್ ಆಗಿ ಅನಾಥರೈಸ್ ಇವತ್ತಿರುವಂತ ಆ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ರಾಯಚೂರಿನಿಂದ ಮಂತ್ರಾಲಯ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಇವತ್ತು 169 ಹೈವೇ, ಅದು ಹೈವೇ ಪಕ್ಕದಲ್ಲಿ 100 ಮೀಟರ್ ಕೂಡ ಇಲ್ಲ, 100 ಮೀಟರ್ ಅಲ್ಲಿ ಇರುವಂತ ಹೈವೇ ಪಕ್ಕದಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಸಾಕಷ್ಟು ಧೂಳುಗಳನ್ನ ಅಲ್ಲಿ ಧೂಳಾಗಿರ್ಬೋದು, ಕಲ್ಲು ಚೂರುಗಳಾಗಿರ್ಬೋದು, ಈ ರೀತಿಯಾಗಿ ಸಾರ್ವಜನಿಕರು ನನ್ನ ಕ್ಷೇತ್ರದ ಜನ ಬಹಳಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಪದೇ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. ಹಿಂದೆ 3 ದೂರುಗಳನ್ನ ದಾಖಲಿಸಿ ಆ ಏಜೆನ್ಸಿಯನ್ನ ರದ್ದು ಮಾಡಿದ್ವಿ ಅಂತೇಳಿ ಹೇಳಿದ್ರು. ಆದ್ರೆ ಮತ್ತೆ ಪರವಾನಗಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಪರವಾನಗಿ ಕೊಡ್ಬೇಕಾದ್ರೆ ಎಲ್ಲ ಕಂಡೀಷನ್ಗಳು ಹಾಕಿ ನಾವು ಕೊಟ್ಟಿದೀವಿ ಅಂತ ಹೇಳಿದಾರೆ. ಅವು ಯಾವ ಕಂಡೀಷನ್ಗಳನ್ನ ಅವ್ರು ಬಳಸ್ತಾ ಇಲ್ಲ. ಹಾಗಾಗಿ ಅಲ್ಲಿ ಏನು ನಮಗೆ ಹೈವೇ ಪಕ್ಕದಲ್ಲೇ ಇರುವಂತ ರಸ್ತೆಗೆ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಅದನ್ನ ತಕ್ಷಣಕ್ಕೆ ಆ ಗಣಿಗಾರಿಕೆಗಳನ್ನ ರದ್ದು ಮಾಡ್ಬೇಕು. ಯಾಕಂದ್ರೆ ಸಾರ್ವಜನಿಕರು ದಿನನಿತ್ಯ ಆಕ್ಸಿಡೆಂಟ್ಗಳಾಗ್ತಾ ಇದೇವ ಮತ್ತು ಆ ವಿಲೇಜಿನವ್ರು ದೂರುಗಳನ್ನ ಕೊಟ್ಟಿದ್ದಾರೆ, ನಮಗೆ ಹಾನಿ ಆಗ್ತದೆ ಅಂತೇಳಿ. ಅಂತ ಗಣಿಗಾರಿಕೆಗಳನ್ನ ನಿಲ್ಲಿಸೋದು ಮತ್ತು ಸಬ್ಲೆಟ್ ಆಗಿ ಏನು ಕೊಟ್ಟಿದ್ದಾರೆ ಅಂತ ಏಜೆನ್ಸಿಗಳನ್ನ ತಕ್ಷಣ ಅವರು ಡ್ರೋನ್ ಸರ್ವೆ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಬೇರೆ ಜಿಲ್ಲೆಗಳಲ್ಲಿ ಡ್ರೋನ್ ಸರ್ವೆ ಆಗಿ ಎಷ್ಟು ಅಕ್ರಮವಾಗಿ ಏನು ಗಣಿಗಾರಿಕೆ ತಮಗೆ ಅಲಾಟ್ ಆದನ್ನ ಹೊರತುಪಡಿಸಿ ಬೇರೆ ಯಾವ ನಮ್ಮದು ಬೇರೆ ಸರ್ಕಾರಿ ಭೂಮಿಗಳನ್ನ ವಶಪಡಿಸಿದ್ರೆ ಅಂತದನ್ನ ಡ್ರೋನ್ ಸರ್ವೆ ಮಾಡಿದ್ರೆ ಸಂಪೂರ್ಣವಾಗಿ ಒಂದೊಂದು ಇಂಚು ಕೂಡ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇಲ್ಲಿವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಅದು ಆಗ್ತಾ ಇಲ್ಲ. ಒಂದು ಕಡೆ ಇವತ್ತು ಶಾಂಡು ಸಾವಿರಾರು ಟಿಪ್ಪರ್ಗಳು ಆ ಕಡೆ ಒಂದು ಅಕ್ರಮ ನಡೀತಾ ಇದೆ, ಈ ಕಡೆ ಇಂಥ ಅಕ್ರಮ ಗಣಿಗಾರಿಕೆಗಳನ್ನ ಇದು ಮಾಡ್ತಾ ಇದಾರೆ. ಆದ್ರೆ ಇಲಾಖೆ ಬದುಕಿದೆಯೋ ಇಲ್ಲ ಸತ್ತಿದೆಯೋ ಅಂತೇಳಿ ನನಗೆ ಕಾಣ್ತದೆ. ಯಾಕಂದ್ರೆ ಜೀವಂತ ಇಲ್ಲ ಅನ್ನುವ ರೀತಿ. ಯಾಕಂದ್ರೆ ಅಧಿಕಾರಿಗಳು ಶಾಮೀಲು ಆ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ದೂರುಗಳು ಕೊಟ್ಟಿದೀವಿ, ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿದ್ರು ಕೂಡ ಇಲಾಖೆ ಸತ್ತಿದೆ ಅನ್ನುವ ರೀತಿಯಲ್ಲಿ ವರ್ತನೆ ಆಗ್ತಾ ಇದೆ. ಇದು ಆಗ್ಬಾರ್ದು ಅಧ್ಯಕ್ಷರೇ, ಇದನ್ನ ಆಗ್ಬಾರ್ದು.
ಅದಕ್ಕೆ ಈಗ ಅದನ್ನ ತಕ್ಷಣಕ್ಕೆ ಆದೇಶ ಮಾಡಬೇಕು. ಇವತ್ತು ಡ್ರೋನ್ ಸರ್ವೆಕ್ಕೆ ಆದೇಶ ಮಾಡಬೇಕು. ಯಾರು ಬೇರೆ ಸರ್ಕಾರಿ ಭೂಮಿಗಳಲ್ಲಿ ಮಾಡ್ತದ ಡಿಗ್ಗಿಂಗ್ ಅದನ್ನ ತಕ್ಷಣ ಅಂತ ಲೈಸೆನ್ಸ್ಗಳನ್ನ ರದ್ದು ಮಾಡಬೇಕು. ಓಕೆ, ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಏನು 3 ಕಲ್ಲು ಗಣಿಗಳ ಒಂದು ದೂರು ಬಂದಿತ್ತು. ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಅವರು ಇದಕ್ಕೆ ತನಿಖೆ ಮಾಡಲಿಕ್ಕೆ ಹಿಂದೆ ಆದೇಶ ಮಾಡಲಾಗಿತ್ತು. ಅವರು ತನಿಖೆ ಮಾಡಿ 3/2/2020 ಏನು ದೂರು ಇದ್ದಂಥ ಗಣಿಗಳನ್ನು ಮುಚ್ಚಲಾಗಿತ್ತು. ನಂತರ ಅವರು ತನಿಖೆ ಮಾಡಿ ಅವರಿಗೆ ಸೂಕ್ತವಾದಂಥ ಎಲ್ಲ ಸೂಚನೆಗಳು ಕೊಟ್ಟ ನಂತರ 26/8/2021 ಮತ್ತೆ ಅವರಿಗೆ ಈ ಎಲ್ಲ ನಿಬಂಧನೆಗಳಿಗೆ ಒಳಪಟ್ಟಂತೆ ಆ ಒಂದು ಎಲ್ಲ ಏನು ವ್ಯವಸ್ಥೆ ಮಾಡ್ಕೋಬೇಕು, ನೀರು ಸಿಂಪಡಿಸ್ತಕ್ಕಂಥದ್ದು ಮತ್ತು ಧೂಳು ನಿಯಂತ್ರ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿ ಏನೇನು ಕ್ರಮಗಳನ್ನು ತಗೋಬೇಕು ಅವನ್ನೆಲ್ಲ ತಗೊಳ್ಬೇಕು ಅಂತಕ್ಕಂಥ ಸೂಚನೆ ಮೇರೆಗೆ ಮತ್ತೆ ಪ್ರಾರಂಭ ಆಗಿದೆ. ಈಗ ಈ ವಿಚಾರದಲ್ಲಿ ಈಗಾಗಲೇ ಮತ್ತೆ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಮತ್ತೆ ಇದು ಸಮಸ್ಯೆ ಮುಂದುವರಿತಾ ಇದೆ ಅಂತೇಳಿ. ಖಂಡಿತ ಇದು ಇಲಾಖೆ ಮತ್ತೊಮ್ಮೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಆ ರೀತಿ ಏನಾದರೂ ಮತ್ತೆ ಉಲ್ಲಂಘನೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಅವ್ರ ಮೇಲೆ ಏನು ಇವತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮಗಳಡಿಯಲ್ಲಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಾಗತ್ತೆ. ಇನ್ನು ಉಳಿದಾಗೆ ಏನು ಅವರಿಗೆ ನಿಗದಿತ ಏನು ಪರವಾನಗಿ ಇರ್ತಕ್ಕಂಥ ಪ್ರದೇಶಕ್ಕಿಂತ ಹೆಚ್ಚು ಜಾಗದಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ತಮಗೆಲ್ರಿಗೂ ಗೊತ್ತಿದೆ 2018-19ರಲ್ಲಿ ಡ್ರೋನ್ ಮತ್ತು DGPS ಸರ್ವೆ ಕೈಗೊಂಡು ಇಡೀ ರಾಜ್ಯದಲ್ಲಿ 1:5 ಅಂದರೆ ಸುಮಾರು 5% ಏನು ಅವರಿಗೆ ದಂಡ ವಿಧಿಸಿ ಸುಮಾರು 6,000 ಕೋಟಿ ರಾಜಸ್ವ ಅವ್ರ ಮೇಲೆ ವಿಧಿಸ್ತಕ್ಕಂಥದ್ದಾಯ್ತು. ನ್ಯಾಯಾಲಯದಲ್ಲಿ ಅದ್ರ ಬಗ್ಗೆ ಅದ್ರಲ್ಲಿ ತಾವೀಗ ಉತ್ತರ ಕೊಟ್ಟಿದ್ದೀರಿ. ಅವ್ರು ಕೇಳ್ತಾರೆ ಡ್ರೋನ್ ಸರ್ವೆ ಮಾಡಿ ಅಂತ. ಅದಕ್ಕೆ ಈಗ ಆದ್ರಿಂದ ಅವರೆಲ್ಲ ನ್ಯಾಯಾಲಯದಲ್ಲಿ ತಡೆ ಪಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಮತ್ತೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಮುಖಾಂತರ ಈಗಾಗಲೇ ಡ್ರೋನ್ ಸರ್ವೆ ಕಾರ್ಯ ನಡೀತಾ ಇದೆ. 9 ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರಗತಿಯಲ್ಲಿದೆ. ಇದನ್ನ ಅಂತಿಮ ವರದಿ ಬಂದ ನಂತರ ಅದರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದು ಮತ್ತು ಬೇರೆ ರೀತಿಯಲ್ಲಿ ಹಿಂದೆ ದಂಡ ವಿಚಾರದಲ್ಲಿ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನು ಅವರು ನಿಗದಿತ ಪರವಾನಗಿಗಿಂತ ಹೆಚ್ಚುವರಿ ಇರ್ತಕ್ಕಂಥದ್ದನ್ನ ವ್ಯಾಪ್ತಿ ಒಳಗೆ ಎಕ್ಸೆಸಿವ್ ಮೈನಿಂಗ್ ಮಾಡಿದ್ರೆ ಒನ್ ಟೈಮ್ ಅವರಿಗೆ ದಂಡ ಆಗ್ತಕ್ಕಂಥದ್ದಿದೆ. ಈಗ ಅದಕ್ಕೆ ಸ್ವಲ್ಪ ಮಾರ್ಪಾಡುಗಳು ತರಬೇಕು ಅಂತೇಳಿ ಇವತ್ತು ಸಚಿವರ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪಸಮಿತಿ ಕೂಡ ಇದನ್ನು ಪರಿಶೀಲನೆ ಮಾಡ್ತಾ ಇದೆ. ನಮ್ಮ ಜಿಲ್ಲೆ ಯಾವಾಗ ಸರ್ವೆ ಮಾಡ್ತಾ ಇದ್ದಾರೆ ನಾನು ಅದನ್ನು ಕೇಳ್ತಾ ಇದ್ದೀನಿ. ಈಗ ಅವ್ರು ಜಿಲ್ಲೆಯಲ್ಲಿ ಡ್ರೋನ್ ಸರ್ವೆ ಜಿಲ್ಲೆ ಯಾವಾಗ ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಸಚಿವರಿಗೆ ಬರಲಾರದ ರೀತಿಯಲ್ಲಿ ಅಲ್ಲಿನ ಮಾಲೀಕರಾಗಿರ್ಬೋದು ಅಧಿಕಾರಿಗಳು ನೋಡ್ಕೊಂತ ಇದ್ದಾರೆ. ಈಗ ಅವರು ಪ್ರಮುಖವಾದ ವಿಚಾರ ಅವರ ಜಿಲ್ಲೆಯಲ್ಲಿ ಡ್ರೋನ್ ಸರ್ವೆ ಮಾಡಿಸ್ಬೇಕಂತ ಕೇಳಿದ್ದಾರೆ. ಯಾವಾಗ ಮಾಡ್ತಾರೆ ಅಂತ ಹೇಳಿ ಸಚಿವರ ಹತ್ರ ಚರ್ಚೆ ಮಾಡಿ ಅವ್ರು ಶೀಘ್ರ ಉತ್ತರ ಕೊಟ್ಟು ಬೇಡಿ ಕರೆಸಿ. ಈಗ ಇದನ್ನ ಸಚಿವರ ಗಮನಕ್ಕೆ ತಂದು ಆದ್ಯತೆ ಮೇರೆಗೆ ಅವ್ರ ಜಿಲ್ಲೆಯನ್ನ ಸರ್ವೆನ ಮಾಡ್ಲಿಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಓಕೆ. ಈಗ ಹರೀಶ್ ಗೌಡಕ್ಕೆ ಇಲ್ಲ. ರಾಜ ವೆಂಕಟಪ್ಪ ನಾಯ್ಕ್, ಪ್ರಕಾಶ್ ಕೋಲಿವಾಡ್, ಯಾಕೆ ಲೇಟು? ಅಧ್ಯಕ್ಷ ನಿನ್ನೆ ಬಿದ್ದು ಸ್ವಲ್ಪ ಕಾಲು ನೋವಾಯ್ತು, ಎಕ್ಸ್ರೇ ಮಾಡ್ಸಕ್ ಹೋಗಿದ್ದಿಲ್ಲ. ಹೇಗೆ ಬಿದ್ದದ್ದು? ಇಲ್ಲೇ ಸುವರ್ಣಸೌಧದಲ್ಲೇ ಮೆಟ್ಲು ಜಾರಿ ಬಿದ್ದೆ. ಓಕೆ, ತೊಂದ್ರೆ. ಹೇಗ್ ಬಿದ್ದಿ ಪ್ರಕಾಶ್, ಹೆಂಗ್ ಬಿದ್ದಿ ಅನ್ನೋದು ಹೇಳ್ಬೇಕು. ನಾನು ಅವರನ್ನು ಅಭಿನಂದಿಸ್ತೇನೆ. ಕಾಲು ಮುಗಿದ್ರು ಬಂದವರಲ್ಲ ಪಾಪ ಅವರು. ನಾನು ಪ್ರಕಾಶ್ ಕಾಲ್ವನ್ ಅವ್ರ ಆಸಕ್ತಿ ಯಾಕೆಂತ ಹೇಳಿದ್ರೆ ಬಿದ್ದು ಕಾಲು ನೋವಾಗಿ ಡಾಕ್ಟರ್ ಹತ್ರ ಹೋಗಿ ತೆಗೆದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರು ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ತೋರಿಸ್ಕೊಂಡು ನಾನು ಅಭಿನಂದಿಸ್ತೇನೆ. ಮತ್ತೆ ಇನ್ನು ಎಲ್ಲಿ ಕೂಡ ಬೀಳದ ರೀತಿ ನೋಡಿಕೊಳ್ಳಿ. ಅಧ್ಯಕ್ಷರೇ ಯಾಕೆ ಬಿದ್ದಿರಿ ಅಂತ ಕೇಳಕ್ ಹೋಗ್ಬೇಡ್ರಿ ಅವ್ರಿಗೆ. ಯಾಕೆ ಬಿದ್ದಿದ್ದೆ ಯಾಕೆ ಅಂತ ಕೇಳಕ್ ಹೋಗ್ಬೇಡಿ. ಮತ್ತೆ ಬೆಲ್ಲದವರ ಇಲ್ಲ ಸುವರ್ಣಸೌಧದಾಗ ಹಗಲತ್ಲೆ ಬಿದ್ದಿರೋದು. ಆಯ್ತು, ಪ್ರಶ್ನೆ ಕೇಳಿ. ಎಲ್ಲರೂ ನಿಮ್ಮಂಗ ತಿಳ್ಕೊಂಡ್ರಿ ಹಂಗೆ.